ಪೊಲೀಸವರು ಅಬ್ಸಲ್ಯೂಟ್ಲಿ ಎಲ್ಲ ಕೆಲಸ ಆದಮೇಲೆ ಲೇಟಾಗಿ ಬರ್ತಾರೆ, ಇಲ್ಲೂ ಕೂಡ ಅದನ್ನೇ ಮಾಡ್ತಾರೆ. ಬಟ್ ಲಾಸ್ಟಲ್ಲಿ ಅವ್ರು ಮಾಡೋ ಕೆಲಸನ ಮಾಡ್ತಾರೆ. ಡೆಲ್ಲಿ ಕ್ರೈಮ್ಸು ಇದೊಂದು ರೀಸೆಂಟು ಥ್ರಿಲ್ಲರ್ ಸೀರೀಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೆಲ್ಲಿ ಕ್ರೈಮ್ಸು ಹಿಂಗಂದ ತಕ್ಷಣ ಜ್ಞಾಪಕ ಬರೋದೇ ಮೊನ್ನೆ ಆದಂಥ ಡೆಲ್ಲಿ ಬ್ಲಾಸ್ಟ್ ಘಟನೆ. ಆ ಒಂದು ಘಟನೆ ನಿಜವಾಗ್ಲೂ ಭಯಂಕರವಾಗೇ ಆಯಿತು. ಅಲ್ಲೇನಾಗಿದೆ ಅಂತ ತಿಳ್ಕೊಂಡು ನಮ್ಮ ಅಧಿಕಾರಿಗಳು ಏನು ರಿಯಾಕ್ಷನ್ನ ಕೊಡಬೇಕೋ ಅದನ್ನು ಕೊಡ್ತಾರೆ. ಅದಕ್ಕೆ ಕೌಂಟ್ರ್ ಏನಿರುತ್ತೋ ಅದಕ್ಕೆ ಡೆಫಿನೆಟ್ಲಿ ಇರುತ್ತೆ. ಇನ್ಫ್ಯಾಕ್ಟ್ ಅವರೇನು ಡ್ಯಾಮೇಜ್ ಮಾಡಿದ್ರೋ ಅದಕ್ಕಿಂತ ಡಬಲ್ಲಾಗಿ ರಿಯಾಕ್ಷನ್ ಇರುತ್ತೆ. ಬಟ್ ಅದು ಆ್ಯಕ್ಚುಲಾಗಿ ಏನಾಗಿದೆ ಅಂತ ಗೊತ್ತಾಗಬೇಕು. ಇರಲಿ ಬಿಡಿ. ಈ ಒಂದು ಸಿರೀಸ್ನ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ ಇದು ಆಲ್ರೆಡಿ 2 ಸೀಸನ್ ಆಗಿ ಬಂದಿದೆ. ನಾನು ಮೊದಲನೇ ಸೀಸನ್ನ ನೋಡಲಿಲ್ಲ, ಅಲ್ಲಿ ಏನಿದೆ ಸ್ಟೋರಿ ಅಂತಲೂ ಕೂಡ ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಸೀಸನಲ್ಲಿ ಕಾಚಾ ಬನಿಯನ್ ಅನ್ನೋ ಒಂದು ದರೋಡೆ ಮಾಡೋ ಒಂದು ಗ್ಯಾಂಗ್ ಇರುತ್ತೆ, ಲೈಕ್ ದಂಡುಪಾಳ್ಯಂ ಗ್ಯಾಂಗ್ ಥರ. ಅವರು 90ಸಲ್ಲಿ ಒಂದು ರೇಂಜಿಗೆ ಟೆರರ್ ನೇಮ್ನ ಮಾಡಾಕಿರ್ತಾರೆ. ಅವರು ಒಂದು ಟ್ರೈಬಲ್ ಪೀಪಲ್ಸ್, ಅವ್ರಿಗೆ ಯಾವುದೇ ಥರ ಪ್ಯಾಟ್ರನ್ ಇರೋದಿಲ್ಲ. ಬಟ್ ಪ್ರೆಸೆಂಟ್ ಡೇನಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಬಾಡಿಗೆ ಎಣ್ಣೆನ ಹಚ್ಕೊಂಡು ವಯಸ್ಸಾಗಿರೋ ಸಿಟಿಸನ್ಸ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ಕ್ರೂರವಾಗಿ ಹೊಡೆದು ಸಾಯಿಸಿ ಅವ್ರ ಮನೇಲಿರ್ತಕ್ಕಂಥ ಸಂಪತ್ತನ್ನ ದೋಚ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಾಗಿ ಈ ಒಂದು ಕೊಲೆಗಳನ್ನ ಮಾಡಿರೋದು ಈ ಒಂದು ಗ್ಯಾಂಗ್ ಅವರೇನಾ ಅಲ್ವಾ ಅನ್ನೋದು ನಾವು ಈ ಒಂದು ಸಿರೀಸ್ನ ನೋಡ್ಕೊಂಡು ತಿಳ್ಕೊಬೇಕು. ಈ ಒಂದು ಸಿರೀಸ್ನಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು ಕೂಡ ಇದ್ದಾವೆ. ಅಷ್ಟೆಲ್ಲ ಕೆಲವೊಂದು ಕಡೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಬಟ್ ಸೆಂಟ್ರಲ್ಲಿ ಒಂದು 2-3 ಎಪಿಸೋಡಲ್ಲಿ ನನಗೆ ಯಾಕೋ ಅಷ್ಟು ಬೆಟರಾಗಿ ಟೇಕಿಂಗ್ ತಗೊಂಡಿದ್ರೆ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಸ್ವಲ್ಪ ಅಲ್ಲಿ ನಿದ್ದೆ ಬಂದಿರೋ ಥರ ಫೀಲ್ ಆಯಿತು. ಅಷ್ಟು ಬಿಟ್ಟರೆ ಹೋಲ್ ಸೀರೀಸು ಒನ್ ಟೈಮ್ ನೋಡ್ಬೋದು. ಮೊದಲನೇ ಸೀಸನ್ ಯಾವ ಥರ ಇದೆಯೋ ಗೊತ್ತಿಲ್ಲ, ಬಟ್ ನಾನು ಸೆಕೆಂಡ್ ಸೀಸನ್ ಬಗ್ಗೆ ಮಾತಾಡ್ತಿರೋದು ಇವಾಗ. ಇನ್ನು ವರ್ತಿಕಾ ಚಕ್ರವರ್ತಿ ಈ ಕ್ಯಾರೆಕ್ಟರ್ ಮಾಡಿರೋ ಆ್ಯಕ್ಟರ್ ಕೂಡ ಅವರೊಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಸೀರೀಸ್ನಲ್ಲಿ ಎಲ್ಲರಿಗೂ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಕ್ಯಾರೆಕ್ಟರ್ಗಳಿವೆ ನೋಡಿ. ನೀತಿ ಸಿಂಗು ಇತ್ ಕಡೆ ಒಂದು ಹೌಸ್ ವೈಫ್ ಆಗಿ ಹತ್ತು ಕಡೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಯಾವ ಥರ ಪ್ರೆಸರ್ನ ಬಿಲ್ಡ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡಬೇಕು. ಆ ಒಂದು ಕ್ಯಾರೆಕ್ಟರ್ ಮಾಡಿರೋ ಆ್ಯಕ್ಟರ್ ಕೂಡ ತುಂಬ ಚೆನ್ನಾಗೇ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಇನ್ನು ಲತಾ ಸೋಲಂಕೆ ಈ ಒಂದು ವಿಲನ್ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗೇ ಎಂಗೇಜ್ ಮಾಡುತ್ತೆ. ಇದ್ರ ಜೊತೆಗೆ ಭೂಪೇಂದ್ರ ಸಿಂಗ್ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಸ್ಕ್ರೀನ್ ಪ್ಲೇ ಓಕೆ, BGM ಅವೆಲ್ಲ ಸ್ಟೋರಿಗೆ ತಕ್ಕನಾಗಿದೆ. ಕೆಲವೊಂದು ಕಡೆ ಔಟ್ಡೇಟೆಡು ಕೂಡ ಅನ್ನಿಸ್ತು BGM, ಬಟ್ ಓಕೆ, ಒಂದು ಸಿರೀಸ್ಗೆ ಯಾವ ಥರ ಇರಬೇಕು ಆ ಥರ ಇದೆ. ಪ್ರೆಸೆಂಟು ಈ ಒಂದು ಸಿರೀಸು ನೆಟ್ಫ್ಲಿಕ್ಸಲ್ಲಿ ಹಿಂದಿ, ತಮಿಳ್, ತೆಲುಗುನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. 2 ಸೀಸನಲ್ಲಿ ಅವೈಲಬಲ್ ಇದೆ. ನೋಡಬೇಕು ಅಂದರೆ ನೋಡಿ. ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ಸು ಇಷ್ಟಪಡೋರು ಹಾಕಿದರೆ ಈ ಒಂದು ಸಿರೀಸ್ ಗ್ಯಾರಂಟಿ ಇಷ್ಟ ಆಗುತ್ತೆ ನಿಮಗೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕೂಡ ಆರಾಮಾಗಿ ನೋಡ್ಬೋದು. ಯಾವುದೇ ಅಡಲ್ಟ್ ಸೀನ್ ಆಗಲಿ, ಬ್ಯಾಡ್ ಲ್ಯಾಂಗ್ವೇಜು ಇದ್ರೂ ಕೂಡ ಅವು ಆ ಒಂದು ಡ್ರಾಮಾದಲ್ಲಿ ಮ್ಯಾಚ್ ಆಗ್ತವೆ. ಅವೇ ನಿಮಗೆ ಎಫೆಕ್ಟ್ ಆಗಲ್ಲ ಅಷ್ಟೇ. ನೀವು ಈ ಒಂದು ಸಿರೀಸ್ನ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಅಂತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿರುತ್ತಲ್ಲ, ಒಂದು ಲೈಕ್ ಹಾಕ್ಕೊಳ್ಳಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.